ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಯಾರು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರೋಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು, ಇನ್ನೂ ಹಾಕಿಲ್ಲ ಒಂದೂ. ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ. ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ, ಮತ್ತು 12 ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು, ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ಮಕರ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಯಾವ ರಾಶಿಗಳು ಸೂಕ್ತವಾಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಯಾವ ರಾಶಿಗಳು ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀನಿ. ಅದು ಯಾಕೆ ನಿಮಗೆ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ, ಮೊದಲು ಮಕರ ರಾಶಿಯವರ ಗುಣ ಸ್ವಭಾವಗಳನ್ನು ನೀವು ತಿಳ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ನಾನು 12 ರಾಶಿಗಳ ಸಹಜ ಗುಣ ಸ್ವಭಾವಗಳ ವಿಡಿಯೋನ ಹಾಕಿದ್ದೀನಿ. ಮಕರ ರಾಶಿದು ಇದೆ, ದಯವಿಟ್ಟು ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿ. ಆವಾಗ ನಿಮಗೆ ಯಾಕೆ ಆ ರಾಶಿ ಸ್ಪೆಸಿಫಿಕ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಆಲ್ರೆಡಿ ಆ ವಿಡಿಯೋನ ನೋಡಿರೋರು ಇಲ್ಲಿ ಬಂದಿದ್ರೆ ಕಂಟಿನ್ಯೂ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾಕೆ ಆ ರಾಶಿಗಳು ನಿಮಗೆ ಮ್ಯಾಚ್ ಆಗುತ್ತೆ ಅಂತ. ಸಹಜ ಗುಣ ಸ್ವಭಾವಗಳು ವಿಡಿಯೋ ಸಪರೇಟ್ ಆಗಿದ್ದರೂ ಕೂಡ ಕೆಲವು ಬೇಸಿಕ್ ಪಾಯಿಂಟ್ಸ್ನ ನಾನಿಲ್ಲಿ ಹೇಳಲೇಬೇಕಾಗುತ್ತೆ. ನಂಬರ್ 1, ಮಕರ ರಾಶಿ ಒಂದು ಭೂತತ್ವ ರಾಶಿ. ಮಕರ ರಾಶಿಯ ಅಧಿಪತಿ ಬಂದು ಕರ್ಮಫಲದಾತ ಶನಿದೇವ. ಬ್ರಹ್ಮಾಂಡಕ್ಕೆ ಒಂದು ನ್ಯಾಯಾಧೀಶನ ಸ್ಥಾನವನ್ನು ಅಲಂಕರಿಸಿರ್ತಾನೆ ಶನಿದೇವ. ಸೊ ನ್ಯಾಯ ಅಂತಂದರೆ ಶನಿ, ಶನಿ ಅಂತಂದರೆ ನ್ಯಾಯ. ಯಾರಿಗೂ ಪರೀಕ್ಷೆ ಮಾಡದೆ ಬಿಡೋದಿಲ್ಲ, ಎಲ್ಲರಿಗೂ ಪರೀಕ್ಷೆ ಮಾಡಿ ನಂತರವೇ ಪ್ರತಿಫಲ ಕೊಡ್ತಾನೆ. ಇಲ್ಲ ಫಸ್ಟು ಪ್ರತಿಫಲ ಕೊಟ್ಟು ಪರೀಕ್ಷೆ ಮಾಡಿ ಅದನ್ನು ಇಟ್ಕೊಳ್ಬೇಕಾ ನೀವು ಅಥವಾ ನಿಮ್ಮಿಂದ ಅದನ್ನು ಕಿತ್ಕೊಳ್ಬೇಕಾ ಅಂತ ಅವನೇ ತೀರ್ಮಾನ ಮಾಡ್ತಾನೆ. ಯಾರಿಂದ ತಪ್ಪಿಸ್ಕೊಂಡ್ರು ಶನಿಯಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಧರ್ಮಕ್ಕೆ ಯಾವತ್ತಿದ್ರೂ ಕೊನೆಗೆ ಜಯ ಅಂತದ್ದು ಎಷ್ಟು ಸತ್ಯನೋ ಹಂಗೆ ಶನಿ ಕೂಡ ನ್ಯಾಯ ಕೊಡೋದ್ರಲ್ಲಿ ಎತ್ತಿದ ಕೈ ಅವನು ಕೊಟ್ಟೇ ಕೊಡ್ತಾನೆ. ಅಲ್ಲಿವರೆಗೂ ಕಾಯಬೇಕಷ್ಟೆ. ಅವನು ನಿಧಾನವಾಗಿ ಚಲಿಸೋ ಗ್ರಹ, ಆ ಕಾರಣದಿಂದ ಅವನ ರಿಸಲ್ಟ್ಸು ಕೂಡ ನಿಧಾನವಾಗಿರುತ್ತೆ, ಅದರ ಎಫೆಕ್ಟ್ಸು ಕೂಡ ನಿಧಾನವಾಗಿರುತ್ತೆ. ನಿಮಗೆ ಅವನೇನಾದರೂ ಒಂದು ವಿಚಾರದಲ್ಲಿ ಒಳ್ಳೇದು ಮಾಡ್ದ ಅಂತ ಅಂದರೆ ಅದು ನಿಮ್ಮ ಜೀವನ ಪೂರ್ತಿ ಹಾಗೇ ಇರುತ್ತೆ. ಬೇರೆ ಗ್ರಹಗಳು ಕೊಟ್ಟಿದ್ದು ಶಾಶ್ವತವಾಗಿರೋಲ್ಲ, ಅವರ ಗ್ರಹಚಾರದ ಆಧಾರದ ಮೇಲೆ ಅದಿರ್ತದೆ. ಆದರೆ ಶನಿ ಕೊಟ್ಟಿದ್ದು ಜೀವನ ಪೂರ್ತಿ ಇರುತ್ತೆ. ಅದು ಕಷ್ಟ ಆಗಲಿ ಸುಖ ಆಗಲಿ ಕೆಟ್ಟದ್ದನ್ನು ಮಾಡಕ್ಕೆ ಹೋಗಬೇಡಿ. ಶನಿ ಯಾವತ್ತಿದ್ರೂ ಬಿಡೋದಿಲ್ಲ. ಕೆಟ್ಟದ್ದು ಕೊಟ್ಟ ಅಂತಂದರೆ ಜೀವನ ಪೂರ್ತಿ ಅನುಭವಿಸುವಂಥದ್ದನ್ನೇ ಕೊಡ್ತಾನೆ. ಅದೇ ರೀತಿ ಸುಖ ಕೊಟ್ಟರೆ ಅಷ್ಟೈಶ್ವರ್ಯನೇ ಕೊಡ್ತಾನೆ. ಆಳು ಕಾಳು, ಲಕ್ಸುರಿಯಸ್ ಕಾರು, ಲಕ್ಸುರಿಯಸ್ ಲೈಫು, ಏನು ಬೇಕು ನಿಮಗೆ ಅದೆಲ್ಲ ಸಿಗುತ್ತೆ. ಬಟ್ ನ್ಯಾಯವಾಗಿರಬೇಕು, ಅದೊಂದೇ ಕಂಡೀಷನ್ನು ಶನಿದೇವಂದು. ಶನಿ ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಅಂತ ಹೇಳಿದೆ. ಆದರೂ ಕೂಡ ಅವನಿಗೆ 3 ರಾಶಿ ತುಂಬ ಇಷ್ಟವಾದವು. ಅದರಲ್ಲಿ ಮೊದಲನೇ ರಾಶಿ ಬಂದ್ಬಿಟ್ಟು ತುಲಾರಾಶಿ. ಯಾಕೆ ಅಂತಂದರೆ ತುಲಾರಾಶಿಯಲ್ಲಿ ಅವನು ಉಚ್ಚನಾಗ್ತಾನೆ. ತುಲಾರಾಶಿಯ ಚಿಹ್ನೆ ಏನು ಹೇಳಿ, ತಕ್ಕಡಿ, ನ್ಯಾಯ ಹೇಳುವಂಥ ರಾಶಿ, ಅದು ನ್ಯಾಯವನ್ನು ನುಡಿಯುವಂಥ ರಾಶಿ. ಆ ಕಾರಣದಿಂದ ಶನಿಗೆ, ನ್ಯಾಯಾಧೀಶನಿಗೆ ನ್ಯಾಯವೇ ಇಷ್ಟ ಅನ್ನೋ ಹಾಗೆ ತುಲಾರಾಶಿ ತುಂಬ ಇಷ್ಟ. ಅದರ ಬಿಟ್ಟು ನೆಕ್ಸ್ಟು ಅವನೇ ಆಧಿಪತ್ಯ ಹೊಂದಿರುವಂಥ ಮಕರ ಮತ್ತು ಕುಂಭ ರಾಶಿಗಳು ತುಂಬ ಇಷ್ಟ. ಮಕರ ರಾಶಿ ಕಾಲಪುರುಷ ಕುಂಡಲಿಯ 10ನೇ ಮನೆ. ಸಾಮಾನ್ಯವಾಗಿ ಅದು ಒಬ್ಬರ ಕರ್ಮವನ್ನು ತೋರಿಸುತ್ತೆ, ಅಂದರೆ ಪ್ರೊಫೆಷನ್ನ ತೋರಿಸುತ್ತೆ. ಇನ್ನು ಇವರು ಭೂತತ್ವ ರಾಶಿ ಆಗಿರೋದ್ರಿಂದ ತುಂಬ ಸ್ಟೇಬಲ್ ಆಗಿರ್ತಾರೆ. ಒಂದು ತೀರ್ಮಾನ ತಗೊಂಡ್ರು ಅಂದರೆ ಅದು ದೃಢ ನಿರ್ಧಾರ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಏನಕ್ಕೂ ಅವರು ಜಗ್ಗೋದು ಇಲ್ಲ, ಹೆದರೋದು ಇಲ್ಲ ಅಂತ ಜನ ಮಕರ ರಾಶಿಯವರು. ಇನ್ನು ಮಕರ ರಾಶಿಯವರ 7ನೇ ಮನೆ ಬಂದು ಕಟಕ ರಾಶಿ ಇರುತ್ತೆ. ಕಟಕ ರಾಶಿ 7ನೇ ಮನೆಯಲ್ಲಿದ್ದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕರ ರಾಶಿಯವರು ಅಂತಂದರೆ, ಎಮೋಷ್ನಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅವರ ಪಾರ್ಟ್ನರ್ ಜೊತೆ ಅನ್ನೋದನ್ನ ಬಯಸ್ತಾರೆ. ಯಾಕೆ ಅಂತಂದರೆ ಕಟಕ ರಾಶಿಯವರು ಫಸ್ಟ್ ಆಫ್ ಆಲ್ ತಾಯಿಯ ಹೃದಯ ಸ್ವಭಾವದವರು. ಆ ಕಾರಣದಿಂದ ಅವರು ಎಲ್ಲರಿಗೂ ಅಟ್ಯಾಚ್ಮೆಂಟ್ ಇರ್ತಾರೆ, ಎಲ್ಲರಿಗೂ ಎಮೋಷ್ನಲಿ ಅಟ್ಯಾಚ್ ಆಗ್ತಾರೆ. ಆ ಕಾರಣದಿಂದ ಕಟಕ ರಾಶಿ 7ನೇ ಮನೆಯಲ್ಲಿ ಇರೋದ್ರಿಂದ ಇವರ ಪಾರ್ಟ್ನರ್ ಎಮೋಷ್ನಲ್ ಕನೆಕ್ಷನ್ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ.
ಶನಿ ನ್ಯಾಯ ಫಲದಾತ ಅಂತ ನಾನು ಆಲ್ರೆಡಿ ಹೇಳಿದೆ. ಅವನು ನಿಷ್ಠುರವಾದಿ, ಏನೇ ಆದರೂ ನ್ಯಾಯ ಕೊಡ್ತಾನೆ. ಅದು ತಂದೆ ಆಗಲಿ, ಮಗ ಆಗಲಿ, ಸ್ನೇಹಿತ ಆಗಲಿ, ಯಾರಾದರೂ ಆಗಲಿ, ನ್ಯಾಯ ಕೊಡೋದು ಅವನ ಕರ್ತವ್ಯ, ಅದನ್ನು ಅವನು ಕೊಟ್ಟೇ ಕೊಡ್ತಾನೆ. ಈ ರೀತಿ ಮಾಡಿದ್ದು ನೋಡಿದ ಕೂಡಲೇ ಅವನು ಅವನ ಮಗನ ವಿರುದ್ಧನೇ ತೀರ್ಪು ಕೊಟ್ಬಿಟ್ಟ ಅಂತ ಎಷ್ಟೊಂದು ನಿಷ್ಠುರನೂ ಒತ್ಕೊಳ್ಳೋಂಥವ್ರು ಇದ್ದಾರೆ ಜನರು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಎಮೋಷ್ನಲ್ ಲೆವೆಲಲ್ಲಿ ಶನಿಯ ಅಧಿಪತಿ ಇರುವ ರಾಶಿಯ ಮಕರ ರಾಶಿಯವ್ರನ್ನ ಅರ್ಥ ಮಾಡ್ಕೊಂಡಿರಬೇಕು. ಆಗಿದ್ರೆ ಮಾತ್ರನೇ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕಾಗೋದು. ಸೊ ಆ ಕಾರಣದಿಂದ ಈ ರಾಶಿಯವರು ತಮ್ಮ ಪಾರ್ಟ್ನರ್ನ ಎಮೋಷ್ನಲಿ ಕನೆಕ್ಟೆಡ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನು ಮಕರ ರಾಶಿಯವರ ಮದುವೆ ವಿಚಾರವಾಗಿ ಸೂಕ್ತವಾಗಿ ಮ್ಯಾಚ್ ಆಗುವ ರಾಶಿಗಳು ಯಾವ್ದ್ಯಾವ್ದು ಅಂತ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇ ರಾಶಿ ಬಂದ್ಬಿಟ್ಟು ಕುಂಭರಾಶಿ. ಕುಂಭರಾಶಿಯ ಅಧಿಪತಿಯು ಶನಿಯೇ, ಮಕರ ರಾಶಿಯ ಅಧಿಪತಿಯು ಶನಿಯೇ. ಕುಂಭರಾಶಿ ಒಂದು ಗಾಳಿ ತತ್ವ ರಾಶಿ, ಸ್ವಲ್ಪ ಇವರು ಫಿಕಲ್ ಮೈಂಡೆಡ್ ಇರ್ತಾರೆ. ಮಕರ ರಾಶಿಯವರು ಅಷ್ಟು ಸ್ಟೇಬಲ್ ಇರಲ್ಲ. ಆದರೂ ಅಧಿಪತಿ ಸೇಮ್ ಇರೋದ್ರಿಂದ ಮತ್ತು ತತ್ವ ಅಂತಲ್ಲ, ಒಂದು ಗುಣ, ನ್ಯಾಯದ ಗುಣವೇ ಇಬ್ರಿಗೂ ಇರುತ್ತೆ. ಅಂಟಿಲ್ ಅನ್ಲೆಸ್ ನಿಮ್ಮ ಜನ್ಮಜಾತಕದಲ್ಲಿ ತೊಂದರೆಗಳಿದ್ದು, ಶನಿ ಅಫ್ಲಿಕ್ಷನ್ ಆಗಿದ್ದು, ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೆ ಮಾತ್ರ ತೊಂದರೆಗಳಿರ್ತದೆ. ಅದಿಲ್ಲ ಅಂತಂದರೆ ತತ್ವಗುಣಗಳು ಒಂದೇ ಇರುತ್ತೆ. ರಾಶಿ ತತ್ವ ಬೇರೆ ಇದ್ರೂ ತತ್ವಗುಣಗಳು, ನ್ಯಾಯ ಅನ್ನೋ ತತ್ವಗುಣ ಒಂದೇ ಇರೋದ್ರಿಂದ ಈ ಎರಡು ರಾಶಿ ತುಂಬ ಹೆಚ್ಚು ಸೂಕ್ತವಾಗಿ ಮ್ಯಾಚ್ ಆಗ್ತದೆ. ಇನ್ನು ನೆಕ್ಸ್ಟು ಎರಡನೇ ರಾಶಿ ಯಾವುದು ಅಂತಂದರೆ ಅದು ಮಕರ ರಾಶಿ. ಸೇಮ್ ರಾಶಿನೇ, ಸೊ ಅಧಿಪತಿನೂ ಸೇಮು, ತತ್ವನೂ ಸೇಮು, ಆದ್ರಿಂದ ಈ ರಾಶಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬಟ್ ಸೇಮ್ ರಾಶಿ ಸೇಮ್ ನಕ್ಷತ್ರ ಬಂದಾಗ ನಾಡಿ ದೋಷ ಬರುತ್ತೆ. ನಾಡಿ ದೋಷ ಬಂದಾಗ ಮದುವೆ ಮಾಡ್ಕೊಳ್ಬೇಡಿ ಅಂತಾನೆ ಸಜೆಷನ್ ಕೊಡ್ತೀನಿ. ಯಾಕೆಂದ್ರೆ ನಾಡಿ ದೋಷ ಕ್ಯಾನ್ಸಲ್ ಆಗೋದು ಉಂಟು, ಬಟ್ ಬಯಾಲಜಿಕಲಿ ಪ್ರೂವ್ ಆಗಿರೋದೇನು ಅಂತಂದ್ರೆ ಒಂದೇ ನಾಡಿ ಆಗಿದ್ರೆ ಸ್ವಲ್ಪ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಅದು ಬೇಡ ಅಂತಾನೆ ನನ್ನ ಸಜೆಷನ್ನು. ಅದ್ರ ಮೇಲೆ ಕ್ಯಾನ್ಸಲ್ ಆಯಿತು ಅಂತ ನಾನು ಮಾಡ್ಕೊಳ್ತೀನಿ ಅಂತಂದರೆ ಅದು ನಿಮ್ಮ ಇಷ್ಟ, ನಿಮ್ಮ ತೀರ್ಮಾನಕ್ಕೆ ನಾನು ಬಿಡ್ತೀನಿ. ಸೊ ನಾಡಿ ದೋಷ ಇದ್ದರೆ ಬೇಡ, ಅದಿಲ್ಲ ಅಂತಂದರೆ ಮಾಡ್ಕೋಬಹುದು. ಇನ್ನು ನೆಕ್ಸ್ಟು ಮೂರನೇ ರಾಶಿ ಯಾವುದು ಅಂತಂದರೆ ಅದು ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರ, ಶನಿಯ ಪರಮ ಮಿತ್ರ. ವೃಷಭ ರಾಶಿಯ ತತ್ವ ಬಂದ್ಬಿಟ್ಟು ಅದು ಭೂತತ್ವ ರಾಶಿ. ಸೊ ಮಕರ ರಾಶಿಯು ಭೂತತ್ವ ರಾಶಿಯೇ. ಇಬ್ಬರು ಎಮೋಷ್ನಲಿ ಮ್ಯಾಚ್ ಆಗ್ತಾರೆ, ಸ್ಟೇಬಿಲಿಟಿ ಇರುತ್ತೆ ಮತ್ತು ಎಲ್ಲ ಆಸ್ಪೆಕ್ಟ್ನಲ್ಲೂ ಮ್ಯಾಚ್ ಆಗ್ತಾರೆ. ಆ ಕಾರಣದಿಂದ ಈ ರಾಶಿ ಇವರಿಗೆ ಒಳ್ಳೆ ಮ್ಯಾಚ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟು ಇರುವಂಥ ರಾಶಿ ಯಾವುದು ಅಂತಂದರೆ ಅದು ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬಂದು ಬುಧ, ಅವನು ಕೂಡ ಶನಿಗೆ ಪರಮ ಮಿತ್ರನೇ. ಮತ್ತು ಮಿಥುನ ರಾಶಿ ಒಂದು ಗಾಳಿ ತತ್ವ ರಾಶಿ. ಸೊ ಇವರು ಸ್ವಲ್ಪ ಫಿಕಲ್ ಮೈಂಡೆಡ್ ಇರ್ತಾರೆ. ಆದರೂ ಮಕರ ರಾಶಿಯವರು ಸ್ಟೇಬಲ್ ಮೈಂಡೆಡ್ ಇರೋದ್ರಿಂದ ಒಂದಕ್ಕೊಂದು ಬ್ಯಾಲೆನ್ಸ್ ಚೆನ್ನಾಗಿರ್ತದೆ, ಕಂಟಿನ್ಯೂ ಮಾಡ್ಬೋದು. ಈ ರಾಶಿಯು ಕೂಡ ಒಳ್ಳೆ ಮ್ಯಾಚ್ ಆಗುತ್ತೆ. ಮತ್ತು ಇನ್ನೊಂದು, ಈ ರಾಶಿಯಲ್ಲಿ ಕೆಲವು ನೀವು ಪಂಚಾಂಗದಲ್ಲಿ ನೋಡಿದ್ರೆ ಒಂದು ಬಾಕ್ಸ್ ಹಾಕಿರ್ತಾರೆ, 28, 32 ಬಂದಿದ್ರು ಆ ಬಾಕ್ಸ್ ಹಾಕಿದ್ರೆ ಮದುವೆ ಆಗೋಂಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಸ್ತ್ರೀ ಪೂರ್ವ ನಕ್ಷತ್ರಗಳು ಮತ್ತು ವೇದ ನಕ್ಷತ್ರಗಳು ಅಂತ ಬರ್ತವೆ. ಒಂದಕ್ಕೊಂದು ವೇದ ಅಂದ್ರೆ ನೋವು ಕೊಡುವಂಥದ್ದು, ಋಗ್ವೇದ ಯಜುರ್ವೇದ ಅಲ್ಲ, ವೇದನೆ ಕೊಡುವಂತ ನಕ್ಷತ್ರಗಳಿರ್ತವೆ. ಅದಕ್ಕೆ ಆ ಬಾಕ್ಸ್ ಇರುವಂತದ್ದು 18 ಮೇಲಲ್ಲ, ಎಷ್ಟೇ ಬಂದ್ರೂ ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಮಿಥುನ ರಾಶಿಯಲ್ಲಿ ಸ್ವಲ್ಪ ಆ ರೀತಿ ನಕ್ಷತ್ರಗಳೇ ಜಾಸ್ತಿ ಇರ್ತದೆ ಮಕರ ರಾಶಿಗೆ. ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಎಲ್ಲ ರಾಶಿ ಎಲ್ಲ ನಕ್ಷತ್ರಗಳಿಗೂ ಇರ್ತವೆ. ಆ ಬಾಕ್ಸ್ ಹಾಕಿರುವಂಥದ್ದನ್ನ ಮದುವೆ ಆಗುವಂತಿಲ್ಲ, ಆಯ್ತಾ. ಇನ್ನು ನೆಕ್ಸ್ಟು ರಾಶಿ ಯಾವುದಪ್ಪ ಅಂತಂದ್ರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಮೊದಲೇ ಹೇಳಿದಂತೆ ಬುಧ ಮತ್ತು ಇದರ ತತ್ವ ಬಂದು ಭೂತತ್ವ ರಾಶಿ. ಮಕರ ರಾಶಿಯು ಭೂತತ್ವ ರಾಶಿ, ಎಲ್ಲ ಆಸ್ಪೆಕ್ಟಲ್ಲೂ ಮ್ಯಾಚ್ ಆಗುತ್ತೆ. ಬುಧ ಮತ್ತು ಶನಿ ಫ್ರೆಂಡ್ಸ್ ಇದ್ದಾರೆ. ಸೊ ಆ ಕಾರಣದಿಂದ ಕನ್ಯಾ ರಾಶಿಯು ಮ್ಯಾಚ್ ಆಗುತ್ತೆ ಮದುವೆಗೆ. ಇನ್ನು ನೆಕ್ಸ್ಟು ರಾಶಿ ಯಾವುದಪ್ಪ ಅಂತಂದ್ರೆ ಅದು ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಬಂದು ಶುಕ್ರ, ಶನಿಯ ಪರಮ ಮಿತ್ರ. ಮತ್ತು ತುಲಾ ರಾಶಿಯದ್ದು ಗಾಳಿ ತತ್ವ ರಾಶಿ ಮತ್ತು ಅವರು ಸ್ವಲ್ಪ ಫಿಕಲ್ ಮೈಂಡೆಡ್ ಇರ್ತಾರೆ. ಒಂದು ಲಕ್ಸುರಿಯಸ್ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರ ಆಂಟಿಸಿಪೇಷನ್ ಇರ್ತಾರೆ, ಅದನ್ನು ಆಸೆ ಪಡ್ತಾರೆ. ತುಂಬ ಆಡಂಬರದ ಬದುಕು ಇಷ್ಟಪಡುವಂಥವ್ರು ತುಲಾ ರಾಶಿಯವರು. ಇನ್ನು ಅಧಿಪತಿಗಳು ಫ್ರೆಂಡ್ಲಿ ಆಗಿರೋ ಕಾರಣ ಮತ್ತು ತತ್ವಗಳು ಬೇರೆ ಆದರೂ ಎಮೋಷನಲ್ ಲೆವೆಲಲ್ಲಿ ಕನೆಕ್ಷನ್ ಫಾರ್ಮ್ ಮಾಡುವಂಥ ಕೆಪಾಸಿಟಿ ಇರೋ ಕಾರಣ ತುಲಾ ರಾಶಿ ಕೂಡ ಒಳ್ಳೆ ಮ್ಯಾಚ್ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಲಾಸ್ಟ್ ರಾಶಿ ಯಾವುದಪ್ಪ ಅಂತಂದ್ರೆ ಮೀನ ರಾಶಿ. ನಿಮಗೆ ಸರ್ಪ್ರೈಸಿಂಗ್ ಆಗ್ಬೋದು, ಗುರು ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಶನಿಗೆ ಅಂತಾರೆ, ಬಟ್ ಸ್ಟಿಲ್ ಮೀನ ರಾಶಿ. ಆದರೆ ಗುರು ಏನ್ ಬೇಸ್ ಅಂದ್ರೆ ಅವನಿಗೆ ನಾಲೆಡ್ಜ್ ಬೇಸ್, ಅಂದ್ರೆ ಜ್ಞಾನವೇ ಬೇಸಿಸ್ಸು ದೇವ ಗುರು ಬೃಹಸ್ಪತಿಗೆ. ಮತ್ತು ಶನಿಗೆ ಬೇಸಿಸ್ ಏನು ಅಂತಂದ್ರೆ ನ್ಯಾಯ. ನ್ಯಾಯ ಹೇಗೆ ಕೊಡ್ತಾರೆ? ಜ್ಞಾನಿಗಳು ಸಾಮಾನ್ಯವಾಗಿ ಯಾರೂ ತಪ್ಪು ಮಾಡೋದಿಲ್ಲ ಮತ್ತು ಜ್ಞಾನ
ಕೊಡುವಾಗ ಯಾರು ಟೀಚರ್ಸು ನೀವು ಇಂಥ ತಪ್ಪು ಮಾಡಿ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿ ಸಮಾಜಕ್ಕೆ ಘಾತುಕರಾಗಿ ಅಂತ ಯಾವ ಟೀಚರು ಹೇಳ್ಕೊಡಲ್ಲ. ಗುರು ಒಂದು ಟೀಚರ್ ಸ್ಥಾನ ನಿಂತ್ಕೊಳ್ತಾರೆ. ಟೀಚರ್ಸ್ ಫಸ್ಟ್ ಆಫ್ ಆಲ್ ಅವ್ರು ಹೇಳ್ಕೊಡದೆ ನ್ಯಾಯವಾಗಿರಿ, ಧರ್ಮವಾಗಿರಿ ಅಂತಾನೆ ಹೇಳ್ಕೊಡ್ತಾರೆ. ಆ ಕಾರಣದಿಂದ ತತ್ವ ಮ್ಯಾಚ್ ಆಗುತ್ತೆ ಶನಿಗೂ ಮತ್ತು ಗುರುವಿಗೂ. ಆ ಕಾರಣದಿಂದ ಮೀನರಾಶಿಯು ಸೂಕ್ತವಿರುತ್ತದೆ. ಇದಿಷ್ಟು ಮಕರ ರಾಶಿಯವರಿಗೆ ಮದುವೆಗೆ ಸೂಕ್ತವಾಗುವಂತ ರಾಶಿಗಳು. ನಕ್ಷತ್ರದ ಆಧಾರದ ವಿಡಿಯೋ ಸಪರೇಟ್ ಆಗಿ ಮಾಡ್ತೀನಿ, ಅದು ಬೇರೆ ಸೀರೀಸ್ ಮಾಡ್ತೀನಿ. ಮತ್ತು ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಮತ್ತು ಇನ್ನು ಕೆಲವು ಜನರು ಪ್ರಶ್ನೆ ಕೇಳ್ತೀರಿ ಕಮೆಂಟ್ ನಲ್ಲಿ, ಇಲ್ಲಿ ಮೆನ್ಷನ್ ಆಗಿಲ್ಲ ಅಂತಂದ್ರೆ ಆ ರಾಶಿಗಳ ಜೊತೆ ನಾವು ಮದುವೆ ಆಗೋದೇ ಬೇಡವಾ? ಆಗಬಹುದು. ಅದರಲ್ಲೂ ಮೂರ್ ನಕ್ಷತ್ರ ಇರುತ್ತೆ. ಸೊ 6 ಕಾಂಬಿನೇಷನ್ಸ್ ಬರುತ್ತೆ. ಒಂದು ರಾಶಿಯಲ್ಲಿ 6 ಕಾಂಬಿನೇಷನ್ಸ್ ಬರುತ್ತೆ ಗಂಡು ಹೆಣ್ಣಿಗೆ. ಅದರಲ್ಲಿ 18 ಮೇಲ್ ಬಂದ್ರೆ ಮಾಡ್ಕೋಬಹುದು. ಆದ್ರೆ ಮಿಕ್ಕ ಉಳಿದ ರಾಶಿಗಳು ನಾನು ಯಾವ್ದು ಹೇಳೋದಿಲ್ವೋ ಅದು ಗ್ರಹ ಮೈತ್ರಿಕೂಟ ಬರೋದಿಲ್ಲ. ಬಟ್ ಸ್ಟಿಲ್ 18 ಮೇಲ್ ಬಂದು ನಾಡಿ ದೋಷ ಇಲ್ಲ ಅಂತಂದ್ರೆ, ರಾಕ್ಷಸ ಗುಣ ಮನುಷ್ಯ ಗುಣ ಆ ಗಣಕೂಟದಲ್ಲಿ ಮ್ಯಾಚ್ ಆಯ್ತು ಅಂತಂದ್ರೆ ನೀವು ಮಾಡ್ಕೋಬಹುದು. ಇವು ಬೆಸ್ಟ್ ರಾಶಿಗಳು, ಬೆಸ್ಟ್ ಸೂಟೇಬಲ್ ರಾಶಿಗಳಿವು, ಆಯ್ತಾ? ಅವು ಮೀಡಿಯಾಕರ್ ಆಗಿರ್ತವೆ. ಸೊ ನೀವು ಜನ್ಮ ಜಾತಕ ಪರಿಶೀಲನೆ ಮಾಡಿ ಮಾಡಿಸ್ಕೋಬೇಕು. ಮತ್ತು ಪದೇ ಹೇಳ್ತಾ ಇದ್ದೀನಿ, ಇದು ಜನರಲ್ ಪ್ರಿಡಿಕ್ಷನ್ಸ್. ಜಸ್ಟ್ ಬಿಕಾಸ್ ಈ ಮಕರ ರಾಶಿಯವರಿಗೆ ಈ ರಾಶಿಯಲ್ಲಿ ಈ ಮೆನ್ಷನ್ ಮಾಡಿದ ಲಿಸ್ಟಲ್ ರಾಶಿಗಳು ಅದರಲ್ಲಿ ಯಾವುದೋ ಒಂದು ಸಂಬಂಧ ಬಂತು ಅಂತಂದ್ರೆ ಮಾಡ್ಕೋಬಹುದಾ? ಅದು ಡಿಪೆಂಡ್ ಆಗುತ್ತೆ. ಮ್ಯಾರೇಜ್ ಎಲಿಜಿಬಿಲಿಟಿ ಇದೆಯಾ ಈ ಲಿಸ್ಟಲ್ಲಿ ಬರೋ ರಾಶಿಗಳಿಗೆ? ಹೌದು, 18 ಮೇಲೆ ಬರುತ್ತೆ. ಜನ್ಮ ಜಾತಕಗಳು ಮ್ಯಾಚ್ ಆಗುತ್ತಂತ ಚೆಕ್ ಮಾಡಿಸ್ಕೊಂಡು 7ನೇ ಮನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಹುಡುಗ ಹುಡುಗಿಗೆ, ಡಿವೋರ್ಸ್ ಆಗುವ ಯೋಗವಿದೆಯಾ, ಕುಜದೋಷ ಅಷ್ಟಮ ಕುಜ ದೋಷವೋ 12ನೇ ಮನೆ ಕುಜ ದೋಷವೋ ಇದೆಯಾ, ಅದೆಲ್ಲ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಮುಂದುವರಿರಿ, ಆಯ್ತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ, ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಇನ್ನು ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದ್ರೆ ನೀವು ಯಾರ ಹತ್ರ ಬೇಕಾದ್ರೂ ಮಾಡಿಸ್ಕೊಳ್ಬಹುದು, ನಾನು ಕೂಡ ಮಾಡ್ಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದೆ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ವಾಟ್ಸಪ್ ನಂಬರ್ ಅಥವಾ ಫೋನ್ ನಂಬರ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಸ್ಟ್ ಆಪ್ಷನ್ ವಾಟ್ಸಪ್ ನಂಬರೇ, ಯಾಕೆ ಅಂತಂದ್ರೆ ನಾನು ಯಾವಾಗಲೂ ಅಲ್ಲಿ ಆಕ್ಟಿವ್ ಇರ್ತೀನಿ. ಮೇಯ್ಲು ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಚೆಕ್ ಮಾಡ್ತೀನಿ. ಸೊ ಅಲ್ಲಿ ರೆಸ್ಪಾನ್ಸ್ ಬರುವಂಥದ್ದು ಲೇಟ್ ಆಗಬಹುದು. ಸೊ ನಂಬರ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.